ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಸಂಜೆ ರಾತ್ರಿಗೆ ಊಟಕ್ಕೆ ಜಾರಿ ಸುಕ್ಕ ಮಾಡುವ ಅಂತ. ಮಧ್ಯಾಹ್ನ ಮಾಡಿದ್ದು ಸಾಂಬಾರು ಸ್ವಲ್ಪ ಉಂಟು, ಮತ್ತು ಇದು ಜಾರಿ ಉಂಟು. ಇವಾಗ ತಗೊಂಡು ಬಂದಿದ್ದು. ಇದು ಎಷ್ಟು ಫ್ರೆಶ್ ಇದೆ ಅಂದರೆ ಇವಾಗ ದೋಣಿಂದ ಬಂದಿದ್ದಷ್ಟೇನು ಅನಿಸುತ್ತೆ, ಅಷ್ಟು ಫ್ರೆಶ್ ಇದೆ ಇದು. ಇವಾಗ ದೊಡ್ಡ ದೊಡ್ಡ ಬೋಟೆಲ್ಲ ಹೋಗೋದಿಲ್ಲ, ಮತ್ತು ಚಿಕ್ಕ ಚಿಕ್ಕದು ದೋಣಿ ಎಲ್ಲ ಇರುತ್ತೆ ನೋಡಿ, ಅದೆಲ್ಲ ಹೋಗುತ್ತೆ ಅನಿಸುತ್ತೆ. ಇದನ್ನು ಸುಕ್ಕ ಮಾಡುವಂಥ ಜಾಸ್ತಿ ಏನಿಲ್ಲ, ಸ್ವಲ್ಪ ಇರೋದು. ಹಾಗಾಗಿ ಇವತ್ತು ಸಂಜೆಗೆ ಸುಕ್ಕ ಮಾಡುವ ಅಂತ. ಸುಕ್ಕ ಮಾಡಲಿಕ್ಕೆ ಇಲ್ಲಿ ಟೊಮೆಟೊ ಹಣ್ಣು ಒಂದು, ಮತ್ತು ಈರುಳ್ಳಿ, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಮತ್ತು ಒಗ್ಗರಣೆಗೆ ಕರಿಬೇವು ಇದ್ದರೆ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಮತ್ತು ನಾನು ರಾತ್ರಿ ಆಯ್ತಲ್ಲ, ಮತ್ತು ಇವಾಗ ಇತ್ಲ ಕಡೆ ಹೋಗಿ ಕುಯ್ಕೊಂಡು ಬರಲಿಕ್ಕೆ ಆಗೋದಿಲ್ಲ ಅಂತ, ಮತ್ತು ಅದು ಬೇವಿನ ಸೊಪ್ಪು ಅಂದರೆ ಸ್ಕಿಪ್ ಮಾಡಿದ್ದೇನೆ. ಹಾಗೆ ಒಂದು ಪ್ಯಾನಲ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಅದು ಎಣ್ಣೆ ಕಾದ ನಂತರ ಸಾಸಿವೆ, ಹಾಗೆ ಕರಿಬೇವು ಇದ್ದರೆ ಕರಿಬೇವು, ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು, ಆನಂತರ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಜಾರಿ ಆಗಿರ್ಬೋದು, ಮತ್ತು ಮರುವಾಯಿ ಆಗಿರ್ಬೋದು, ಅಥವಾ ಚಿಕನ್ ಸುಕ್ಕ ಮಾಡಿದಾಗ ಆ ಪೀಸ್ ಎಲ್ಲದಕ್ಕಿಂತ ಗ್ರೇವಿ ತುಂಬಾ ಇಷ್ಟ ನನಗೆ. ಗ್ರೇವಿ ಜಾಸ್ತಿ ಇದ್ದರೆ ಖುಷಿಯಾಗುತ್ತೆ. ಆ ಪೀಸಲ್ಲಿ ಒಂದೆರಡು ಪೀಸ್ ಇದ್ದರೆ ಸಾಕು ಅನಿಸುತ್ತೆ. ಅದಕ್ಕೆ ನಾನು ಎಂತ ಮಾಡ್ತೇನೆ ಅಂದರೆ, ಯಾವುದೇ ರೀತಿ ಸುಕ್ಕ ಮಾಡೋದಾದರೂ ಕಾಯಿ ಉಂಟಲ್ಲ, ಅದನ್ನೇ ಜಾಸ್ತಿ ಹಾಕಿ ಬಿಡ್ತೇನೆ. ನಂಗೆ ಆ ಕಾಯಿ ತುರಿ ಇರುತ್ತಲ್ಲ, ಅದಕ್ಕೆಲ್ಲ ಮಸಾಲೆ ಇಟ್ಕೊಂಡು ಅದು ಊಟ ಮಾಡಲಿಕ್ಕೆ ಸಾಂಬಾರೇ ಬೇಡ, ಈ ಗ್ರೇವಿ ಜೊತೆನೇ ಊಟ ಮಾಡ್ಬೋದು, ಅಷ್ಟೊಂದು ಚೆನ್ನಾಗಿ ಅನಿಸುತ್ತೆ ನನಗೆ. ಹಾಗೆ ಎಲ್ಲ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಜಾರಿ ಹಾಕ್ಕೊಂಡು, ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ, ನಾನು ಸ್ವಲ್ಪ ಇಲ್ಲಿ ನೀರು ಆ್ಯಡ್ ಮಾಡಿದ್ದೇನೆ, ಮತ್ತು ಬೇಗ ಬೇಯಲಿ ಅಂತ. ಮತ್ತು ಎಣ್ಣೆ ಎಲ್ಲ ಜಾಸ್ತಿ ಹಾಕಲಿಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕಿದೆ. ಇದು ಬೇಯಲಿಕ್ಕೇನು ಜಾಸ್ತಿ ಹೊತ್ತು ಬೇಡ, ಒಂದು 2 ನಿಮಿಷದಲ್ಲಿ ಬೇಯುತ್ತೆ. ಬೆಂದಮೇಲೆ ಖಾರದ ಪುಡಿ, ಇದು ಚಿಕನ್ ಸುಕ್ಕ ಮಸಾಲ ಬರುತ್ತೆ ನೋಡಿ, ಅದು ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ಆ ಚಿಕನ್ ಸುಕ್ಕ ಮಸಾಲ ತಂದಿರೋದಿಲ್ಲ, ಹಾಗಾಗಿ ಖಾರದ ಪುಡಿ ಹಾಕಿ, ಮತ್ತು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕಿ, ಕೊಬ್ಬರಿ ಲಾಸ್ಟಿಗೆ ಕಾಯಿ ತುರಿ ಹಾಕಿದರೆ ಆಯಿತು. ರುಚಿಯಾದಂಥ ಸುಕ್ಕ ರೆಡಿ. ಜಾರಿ ಸುಕ್ಕ ರೆಡಿ. ಇಲ್ಲಿ ಕಾಲಿರುತ್ತೆ ನೋಡಿ, ಆ ದೊಡ್ಡ ಕಾಲು ಬರುತ್ತೆ ನೋಡಿ, ಅದು ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ಅದರಲ್ಲಿ ಮಾಂಸ ತುಂಬಿದ್ರೆ ಆಹಾ ತುಂಬ ರುಚಿ. ನಿಮಗೂ ಕೂಡ ಈ ರೀತಿ ಜಾರಿ ಸುಕ್ಕ ಅಂದರೆ ಇಷ್ಟನಾ?